Permutation combinations. ಪ್ರತಿ ವರ್ಷ ಈ ಚಾಪ್ಟರಿಂದ ಒಂದು ಕ್ವಶನ್ ಇದು ಕಾಣಿಸ್ಕೊಂಡಿರುತ್ತೆ. Permutation goes with arrangement and combination goes with selection. When you have two sets of formula, NPR and NCR. So ಈ ಒಂದು ಕ್ವಶನ್ ಅಟೆಂಡ್ ಮಾಡೋಕ್ಕಿಂತ ಮೊದಲು ಸೊ ನಾವು ಯಾವ ಫಾರ್ಮುಲಾ ಕಲ್ತ್ಬಿಟ್ಟು ಡೈರೆಕ್ಟಾಗಿ ಮುಂದಕ್ಕೆ ಹೋಗೋಣ. ದಟ್ಸ್ ಆಲ್. ಸಿನಾಪ್ಸಿಸ್ ಅಂದರೆ ಇಷ್ಟೇ ಇಲ್ಲಿ. ಸೊ NPR ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್, ಕರೆಕ್ಟ್? ಹಾಗೆ NCR ಎಲ್ಲಿ ಸೆಲೆಕ್ಷನ್ ಬರುತ್ತೆ ಆಗ ಈ ಫಾರ್ಮುಲಾ ಬಳಸ್ತೀವಿ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇದು ಆರ್ ಫ್ಯಾಕ್ಟೋರಿಯಲ್. ಹಾಗೆಯೇ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂದರೆ ಎರಡು ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ. ಪ್ರಾಬ್ಲಮ್ ಬಂದಾಗ ಸಿಚುಯೇಷನ್ ನೋಡಿ ಇವುಗಳನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಈಗ ಡೈರೆಕ್ಟ್ ಅಪ್ಲಿಕೇಶನ್ಗೆ ಬಂದ್ಬಿಡೋಣ. ಸಿನಾಪ್ಸಿಸ್ ಇಷ್ಟೇ ಇಲ್ಲಿ ಡಿಸ್ಕಷನ್ಗೆ ಇರೋದು. ಹಾಗಾದರೆ ಫಸ್ಟ್ ಕ್ವಶನ್, ಸಮ್ or all of n objects are taken at a time and the number of combinations is. See, n objects ತಗೊಂಡಿದ್ರೆ ರೈಟ್, ಇಲ್ಲಿ ಯಾವುದಾದ್ರೂ ಒಂದನ್ನು ಅಟ್ ಅ ಟೈಮ್ ತಗೊಳ್ಳೋದು ಅಥವಾ ಆಲ್ ಅಂತ ಇದೆ ರೈಟ್. ಹಾಗಿದ್ರೆ n ಆಬ್ಜೆಕ್ಟ್ಸ್ ಇದೆ, ಅದರಲ್ಲಿ ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಂದ್ರೆ NC1. ದಿಸ್ ಮೆನಿ ಪಾಸಿಬಿಲಿಟೀಸ್ ಅಂದರೆ n ಆಬ್ಜೆಕ್ಟ್ಸ್ ಇದೆ, ಅದರಲ್ಲಿ 2 ಆಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಂದ್ರೆ ಹೀಗೆ. ಇದೇ ರೀತಿ n ಆಬ್ಜೆಕ್ಟ್ಸ್ ಅಲ್ಲಿ 3 ಆಬ್ಜೆಕ್ಟ್ ಸೆಲೆಕ್ಟ್ ಮಾಡೋದು ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಕೊಟ್ಟಿರುತ್ತೆ. ಹೀಗಿದೆ n ಆಬ್ಜೆಕ್ಟ್ಸಲ್ಲಿ ಎಲ್ಲಾನು ಆಲ್ ಅಟ್ ಎ ಟೈಮ್ ಎಲ್ಲ n ಸೆಲೆಕ್ಟ್ ಮಾಡೋ ಪಾಸಿಬಿಲಿಟಿ ಈಗ ಇವೆಲ್ಲ ಆ್ಯಡ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟಿ ಸಿಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ಲಿ ನಮಗೆ ಒಂದು ರಿಸಲ್ಟ್ ಗೊತ್ತು. ಆ ರಿಸಲ್ಟ್ ಏನು ಅಂದರೆ NC0 ಪ್ಲಸ್ NC1 ಪ್ಲಸ್ NC2 ಎಲ್ಲ ಆ್ಯಡ್ ಮಾಡಿದ್ರೆ ಅಪ್ ಟು NC1 ವರೆಗೆ ಹೋದರೆ 2 power n ಈಸ್ ದ ಆನ್ಸರ್. ವಿ ಆರ್ ಪಿ ರಿಸಲ್ಟ್ ರೈಟ್. 2 power n ಬರುತ್ತೆ ಸೊ ತಿಳ್ಕೊಂಡಿದ್ದೀವಿ. ಆಸ್ಕರ್ ಸ್ಟ್ರೈಕರ್ ಇದೆ ಬಂದಿದೆ ಅಲ್ವಾ, ಕರೆಕ್ಟ್? ಹಾಗಾದರೆ ಈಗ ಇಲ್ಲೇ NC0 ಮಿಸ್ಸಿಂಗ್, NC0 ದಟ್ ಲೈನ್ ಸಮ್ or all at a time. So no object is chosen. ಅದು NC0 ಆಗಿರುತ್ತೆ, ಕರೆಕ್ಟ್? ಅದು ಮಿಸ್ಸಿಂಗ್. ಈಗ ನಾವು ಇದಿಷ್ಟಕ್ಕೆ ಆನ್ಸರ್ ಬೇಕು ಅಂತಂದರೆ ರೈಟ್ ಈ ಥರದ RHS ಶಿಫ್ಟ್ ಮಾಡ್ತೀವಿ ನೋಡಿ. ಸೊ 2 power n minus NC0, correct, is the final answer. So NC0 is always 1. So NC0 value is 1. So 2 power n minus 1 ಹಾಗಾದರೆ ಫೈನಲ್ ಆನ್ಸರ್ ಆಗಿರಬೇಕು. 2 power n minus 1 ಆಪ್ಷನ್ ಬಿ ಅಲ್ಲಿದೆ. ಸೊ ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್. ಅಂದರೆ ಇವೇ ಇದು ಹೇಗೆ ಬಂತು ಅನ್ನೋದನ್ನು ನಾನು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಪ್ಯಾಸ್ಕಲ್ ಸ್ಟ್ಯಾಂಡ್ ಅಂತ ತಿಳ್ಕೊಂಡಿದ್ವಿ. 1 1 2 1 1 3 3 1 ಹೀಗೆ ಇದನ್ನು ಕ್ರಿಯೇಟ್ ಮಾಡ್ಬೋದು. ಹೌ ಡು ಯು ಕ್ರಿಯೇಟ್ ದಿಸ್ ಪ್ಯಾಸ್ಕಲ್ ಸ್ಟ್ಯಾಂಡ್? ವೆರಿ ಸಿಂಪಲ್. ಈ ಎರಡು ನಂಬರ್ ಆ್ಯಡ್ ಮಾಡಿದ್ರೆ ಮುಂದಿನ ಲೇಯರ್ ಸಿಗುತ್ತೆ. 1 + 2 3 2 + 1 3 1 3 3 1 1 4 6 4 1 is that it? ಇವಾಗ ಆ್ಯಡ್ ಮಾಡಿ ನೋಡಿ. 1 + 1 what do you get? So 1 is 2 power 0, 2 power 1, 1 + 2 + 1 2 square. ಏಕೆಂದರೆ 4 ಬರ್ತಾ ಇದೆ, ಕರೆಕ್ಟ್? ಸೊ ದೀಸ್ ಆರ್ ನಥಿಂಗ್ ಬಟ್ 2C0 2C1 2C2. ಈಗಿರೋ ನಂಬರ್ 2C0 2C1 2C2 ಆಗಿದೆ, ಗಮನಿಸಿ. ಸೊ ಇದಿಷ್ಟು ಆ್ಯಡ್ ಮಾಡಿದಾಗ 2 ಸ್ಕ್ವೇರ್ ಕಾಣಿಸ್ತಾ ಇದೆ ಅಲ್ವಾ? ಆ ಆಧಾರದ ಮೇಲೆ ಈ ರಿಸಲ್ಟ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಲ್ವಾ? ಸೊ ಇದಕ್ಕೆ NC0 NC1 NCn ನನಗೆ ಆ್ಯಡ್ ಮಾಡಿದ್ರೆ 2 power n ಬರುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಗಮನಿಸಿ, ರೈಟ್? ಸೊ complete permutation and combination concept is really fun if we know certain things. So this is one of the result. ತುಂಬ ಚೆನ್ನಾಗಿದೆ. Next question. There are 10 lamps in a hall, right? Each one of them can be switched on independently. ಅಲ್ವಾ? ಸ್ವಿಚ್ ಆನ್ ಮಾಡಿ ಆಫ್ ಮಾಡ್ತೀರೋ ಆ ಥರ ಅದನ್ನು ಮಾಡಬಹುದು. ಇಂಡಿಪೆಂಡೆಂಟ್ಲಿ ಮಾಡೋದು. ಒಂದು ಇನ್ನೊಂದು ಮೇಲೆ ಡಿಪೆಂಡ್ ಆಗಿರೋದು. ನಂಬರ್ ಆಫ್ ವೇಸ್ ಇನ್ ವಿಚ್ ದ ಹಾಲ್ ಕ್ಯಾನ್ ಬಿ ಎಲಿಮಿನೇಟೆಡ್. ಎಷ್ಟು ರೀತಿ ಮಾಡಬಹುದು ಅಲ್ವಾ? ಸೊ ಏನು ಮಾಡ್ಬೋದು ಗೊತ್ತಾ? ನಾವು ಹತ್ರ ಇವಾಗ 10 ಲ್ಯಾಂಪ್ಸ್ ಇದೆ, ಅದರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಪ್ ಆನ್ ಮಾಡ್ತೀವೋ ಅವಾಗ ಏನಾಗುತ್ತೆ? ಬೆಳಕಾಗುತ್ತೆ ಮೂವಲ್ಲಿ ಅಲ್ವಾ? ಅಥವಾ 10 ಲ್ಯಾಂಪಲ್ಲಿ ಯಾವುದಾದ್ರೂ ಎರಡನ್ನ ಆನ್ ಮಾಡಿ ಆನ್ಲೂ ಬೆಳಕು ಬರುತ್ತೆ, 0 ಬರೋದಿಲ್ಲ ಅಷ್ಟೇ. ಸೊ 10C1 10C2 ಈ ರೀತಿ ಇನ್ನು ಎಷ್ಟು ರೀತಿ ನಂದಿದಾವ
ಒಂದು ವೇವ್ ಒಳಗಡೆ ರೈಟ್ ಸ್ವಿಚ್ ಆನ್ ಮಾಡ್ಬೋದು ದೀಪ. ಆಮೇಲೆ 10C ಬೆಳಗ್ಗೆ ಎಷ್ಟಿಗೆ ತರ್ಬೋದು, ಎಲ್ಲ ಟೈಪ್ ಕೂಡ ಆನ್ ಮಾಡ್ಬೋದು, ಅದು ಕೂಡ ಲೈಟ್ ಬಂದಿರುತ್ತೆ ರೈಟ್. ಸೊ ಇದಕ್ಕೆ ಆನ್ಸರ್ ಇವಾಗ ನಾವೇ ನಾವು ನೋಡಿದ್ವಿ ಇಲ್ಲಿ 10C 0 ಮಿಸ್ಸಿಂಗ್, NC1 NC2 NC3 ಈ ಥರ ಇದ್ದರೆ ಆನ್ಸರ್ 2n-1 ಬರುತ್ತೆ ಅಂತ ಮಾಡ್ತೀವಿ ಅವನ್ನ. ಎಸ್, ಯಾಕೆಂದರೆ ಇಲ್ಲಿ NC0 ಮಿಸ್ಸಿಂಗ್ ಅಥವಾ 10C0 ಮಿಸ್ಸಿಂಗ್. ಯಾಕೆಂದರೆ ಯಾವ ಲೈಟು ಆನ್ ಆಗಿಲ್ಲ ಅಂದರೆ ಅಲ್ಲಿ ಬೆಳಕು ಬರೋದೇನೋ, ಲೈಟ್ ಬರೋದೇನೋ. ಸೊ ಹಾಗಾದರೆ ಈ 10C0 ನಾವು ರೈಟ್ ಸೈಡ್ ಶಿಫ್ಟ್ ಮಾಡಿರ್ತೀವಿ ಅಲ್ವಾ. ಶಿಫ್ಟ್ ಮಾಡಿ 10C0ಕ್ಕೆ 1 ಇವೆಲ್ಲ ಆ್ಯಡ್ ಮಾಡುವಾಗ ಅದು 2n ಆಗಿರುತ್ತೆ ಅಂತ ಕಲ್ತ್ಕೊಂಡಿದ್ದೀವಿ. n ವ್ಯಾಲ್ಯೂ 10 ಇದೆ. ಸೊ 2n-1 ಫೈನಲ್ ಆನ್ಸರ್ ಹಂಗಿರಬೇಕು. 2n is 1024. ಸೊ ಅದನ್ನು 1 ಸಬ್ಟ್ರಾಕ್ಟ್ ಮಾಡಿದ್ರೆ 1023 ಫೈನಲ್ ಆನ್ಸರ್ ಆಗಿರುತ್ತೆ. Next question. The number of parallelograms that can be formed from a set of 4 parallel lines intersecting another set of 3 parallel lines. So we have 4 parallel lines and another set here consider 3 parallel lines. ಈಗ ಒಂದು parallelogram ಮಾಡಬೇಕು ಅಂದರೆ we have to choose 2 lines from the horizontal set and 2 from the vertical ಅಥವಾ ಈ ಥರ ಕ್ರಾಸ್ ವೈರ್ ಬರ್ತಿದ್ದಿಲ್ಲ ಆ ಸೆಟ್ಟಿಂದ ಅಲ್ವಾ. ಸೊ 4C2 ಸೆಲೆಕ್ಟ್ 2 lines out of 4 ಒಂದು parallelogram ಕ್ರಿಯೇಟ್ ಮಾಡೋದಕ್ಕೆ ಇಂಟು ಅಥವಾ ಇದನ್ನು ಕರೆಸ್ಪಾಂಡಿಂಗ್ ಕಲರ್ನ ಬರೆಯೋಣ. ಇಲ್ಲಿ ಹೀಗೆ ಬರೆದ್ರೆ 4C2 ಇಂಟು ಇನ್ನು ಇರತ್ತು ಕಲರ್ ಇದೆ ಅಲ್ವಾ, ಈ ಕಲರ್ ಲೈನ್ಸ್ 3 ಇದೆ. ಬಟ್ ಒಂದು ಪ್ಯಾರಾಗ್ರಾಫ್ ಬೇಕು ಅಂದರೆ ಈ ಸೆಟ್ಟಿಂದ ಐ ಕ್ಯಾನ್ ಚೂಸ್ ಎನಿ ಆಫ್ ದ 2 ಅಲ್ವಾ. ಹಾಗಾದರೆ ಇಲ್ಲಿ ಏನು ಬರೆಯುವುದು 3C2 ಅಂತ ಬರೆಯೋಣ. 4C2 ಇಂಟು 3C2 ಫೈನಲ್ ಆನ್ಸರ್ ಆಗಿರುತ್ತೆ 4 factorial divided by 2 factorial. 4 minus 2 is 2. ಇಲ್ಲೂ ಅಷ್ಟೇ 3 factorial 2 factorial 3 minus 2 is 1 factorial. ಇದನ್ನು ಸಿಂಪ್ಲಿಫೈ ಮಾಡ್ಕೊಬಿಡಿ ಆಗ ಫೈನಲ್ ಆನ್ಸರ್ ನಮಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿ 4 factorial ವ್ಯಾಲ್ಯೂ ಬರೀತಾ ಹೋಗೋಣ. 5 ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ನೋಡಿ. 4 into 3 into 2 factorial ಅಂತ ಬರೀಬೋದು. ಒಂದು 2 factorial ಕ್ಯಾನ್ಸಲ್ ಆಗಿರುತ್ತೆ, ಇನ್ನೊಂದು 2 into 1 ಅಂತ ಬರೆದಿಟ್ಟಿರ್ತೀವಿ. 2 1s are 2 2s ರೈಟ್. 3 to 2 6 6 ನಂಬರ್ ಫಸ್ಟ್ ಟರ್ಮಿಂದ ಆಚೆ ಬರ್ತಾ ಇದೆ. ಇಂಟು ಸೆಕೆಂಡ್ ಪಾರ್ಟ್ ಗಮನಿಸಿ. ಸೆಕೆಂಡ್ ಪಾರ್ಟ್ ಏನಿದೆ 3 factorial by 2 factorial. 3 factorial is 3 into 2 factorial ಅಂತ ಬರೀಬೋದು. 2 factorial ಈಗ ಕ್ಯಾನ್ಸಲ್ ಆಗ್ತಾ ಇದೆ ಕರೆಕ್ಟ್. ಸೊ 3 ಅಂತಿರೋ ನಂಬರ್ ಇದು ಉಳ್ಕೊಡ್ತು. ಹಾಗಾದರೆ 6 into 3 18 ಅಂತ ಒಂದು ನಂಬರ್ ಬಂತು. ಆಪ್ಷನ್ ಬಿ ಅದೇ ಈ ನಂಬರ್ ಕಾಣಿಸ್ತಾ ಇದೆ. ಹೀಗೆ ಇಲ್ಲಿ 4C2 into 3C2 will give you total number of parallelograms. Squares, rectangles ಇವು ಕೂಡ parallelograms. ಸೊ ಆ ಥರ ಕೂಡ ಕ್ವಶನ್ ಕೇಳ್ಬೋದು CET ಇದೆ. ಆಗ ಕಾನ್ಸೆಪ್ಟ್ ಇರೋದಿಷ್ಟೇ, ಹಾರಿಸಾಂಟಲ್ ಸೆಟ್ಟಿಂದ ಟೋಟಲ್ ಲೈನ್ಸ್ ಎಷ್ಟಿದೆ ಅದರಲ್ಲಿ ಚೂಸ್ ಎನಿ 2. ವರ್ಟಿಕಲ್ ಲೈನ್ ಸೆಟ್ಟಿಂದ ನೀವು ಟೋಟಲ್ ನಂಬರ್ ಆಫ್ ಲೈನ್ಸಿಂದ ಚೂಸ್ ಎನಿ 2 ಅಲ್ವಾ. ಸೊ ಯಾವ ನಂಬರ್ ಇದ್ದರೆ MC2 NC2 ಮಲ್ಟಿಪ್ಲೈ ಮಾಡ್ತೀರಾ. There are 12 points in a plane of which 5 points are collinear, right? Then the number of lines obtained by joining these points. ಈಗ ಒಂದು ಲೈನ್ ಕ್ರಿಯೇಟ್ ಆಗಬೇಕು ಅಂದರೆ 2 ಪಾಯಿಂಟ್ ಇರಲೇಬೇಕು. We have to choose 2 points to create 1 line. ಹಾಗಾದರೆ 12 ಪಾಯಿಂಟ್ಸ್ ಇದೆ. How many number of lines possible? 22 lines. ಆದರೆ ಅದರಲ್ಲಿ ಏನಾಗ್ಬಿಟ್ಟಿದೆ ನಾವು 5 ಪಾಯಿಂಟ್ಸ್ ಆಲ್ರೆಡಿ ಕೊಲಿನಿಯರ್. 5 ಪಾಯಿಂಟ್ಸ್ ಕೊಲಿನಿಯರ್ ಆಗಿದ್ದರೆ ಈಗ ನೋಡಿ ಇದರಿಂದ ಎಷ್ಟೊಂದು ಲೈನ್ಸ್ ಬರೋದಿಲ್ಲ, ಬರೀ ಒಂದೇ ಲೈನ್ ಬರುತ್ತೆ. ಇವುಗಳು ಕೊಲಿನಿಯರ್ ಆಗಿಲ್ಲದೆ ಇದ್ದರೆ ಆಗ ಬೇರೆ ಬೇರೆ ಲೈನ್ಸ್ ಬರ್ತಾ ಇತ್ತು ಅನ್ನೋದನ್ನು ಅಬ್ಸರ್ವ್ ಮಾಡಿ ಕರೆಕ್ಟ್. ಈ ಕೊಲಿನಿಯರ್ ಆಗೋದ್ರಿಂದ ಅವುಗಳಿಂದ ಒಂದೇ ಲೈನ್ ಬರುತ್ತೆ, ಹಲವಾರು ಲೈನ್ಸ್ ಬರೋದಿಲ್ಲ. ಸೊ ಹಾಗಾದರೆ ಕೊಲಿನಿಯರ್ ಪಾಯಿಂಟ್ಸಿಂದ ಎಷ್ಟು ಸ್ಟ್ರೇಟ್ ಲೈನ್ಸ್ ಬರ್ತಿತ್ತು ಅಷ್ಟನ್ನ ನಾನೀಗ ಟೋಟಲ್ ನಂಬರ್ ಆಫ್ ಲೈನ್ಸ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತಿದ್ದೀವಿ. ಟೋಟಲ್ 12 ಪಾಯಿಂಟ್ಸ್ 12C2 ಅಂದರೆ ನಿಮಗೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಲೈನ್ಸ್ ಔಟ್ ಆಫ್ 12 ಪಾಯಿಂಟ್ಸ್. ಅದರಲ್ಲಿ
5 ಪಾಯಿಂಟ್ಸ್ ಕೊನೆಗೆ ಬರೋದ್ರಿಂದ ಆ 5 ಪಾಯಿಂಟ್ಸಿಂದ ಕೊಡಬಹುದಾದ ಸ್ಟ್ರೇಟ್ ಲೈನ್ಸ್ ಕಟ್ ಮಾಡ್ತಾ ಇದ್ದೀನಿ. ಆದರೆ ಆ ಎಲ್ಲ 5 ಪಾಯಿಂಟ್ಸ್ ಜಾಯಿನ್ ಮಾಡಿದಾಗ 1 ಬಂದೇ ಬರುತ್ತೆ, ಅದನ್ನು ಆ್ಯಡ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಟು ಫೈಂಡ್ ಟೋಟಲ್ ನಂಬರ್ ಆಫ್ ಲೈನ್ಸ್. So 12c2 minus 5c2 plus 1 simplifies. 12 factorial divided by 2 factorial ಹಾಗೆಯೇ 12 minus 2. So 12 minus 2 is 10 factorial. ಹೀಗೆಲ್ಲ ಬರೆದ್ವಿ. ಆದರೆ 12 factorial ಅಂತ ಇವತ್ತು ಇದೆಯಲ್ಲ, ಇದನ್ನು ಯಾವ ರೀತಿ ಬರಿಬೋದು? 12 into 11 into 10 factorial. So 10 factorial ಕ್ಯಾನ್ಸಲ್ ಆಗ್ತಾ ಇರುತ್ತೆ. Minus 5 factorial divided by 2 factorial. 5 minus 2 is 3 factorial. ಈ 5 factorial ಅಂತ ಇರುತ್ತೆ, 5 into 4 into 3 factorial ಅಂತ ಬರಿಬಹುದು. We can cancel 3 factorial plus 1. Simplifies now. So ಇಲ್ಲಿ 2 factorial ಅಂತ ಇದೆ. 2 factorial is 2 into 1. But so 2 1s are 2 6s are. So 11 into 6. So 66 ಅಂತ ಒಂದು ನಂಬರ್ ಆನ್ಸರ್ ಶುರು ಆಯಿತು. This first part. Fine. And second part ಬನ್ನಿ, ಇದು ಅಷ್ಟೇ 2 factorial ಅಂತ ಇದೆ, ಇದನ್ನು 2 into 1 ಅಂತ ಬರೀಬೋದು. So 2 1s are 2 2s. So 5 2s are 10. Correct? So ಇಲ್ಲಿ 10 ಅಂತ ಒಂದು ನಂಬರ್ ಕಾಣಿಸೋಕೆ ಶುರು ಆಯಿತು. Plus 1 66 plus 1 67. 67 minus 10 57. Option C ಅಲ್ಲಿ ಅದು ಬೇಕಾಗ್ತಾ ಇದೆ. So this is the procedure. Total number of lines minus, right, ಕೊನೆಯ ಪಾಯಿಂಟ್ಸ್ ಇಂದ ಉಟ್ಕೊಳ್ಬಹುದಂತ ಲೈನ್ಸ್ ಇಲ್ಲಿದೆ, plus 1 line. The number of triangles that are formed by choosing the vertices from set of 12 points. Triangle ಬೇಕು ಅಂದರೆ minimum 3 points ಬೇಕೇ ಬೇಕು. We have to select 3 points. So 23 will give you total number of possible triangles. ಹೌದಾ? 7 of which line of the same line. Okay? 7 points ಈಗ ಒಂದೇ ಲೈನ್ ಮೇಲೆ ಇದ್ದರೆ ಆಗ ಇವರಿಂದ ಟ್ರಯಾಂಗಲ್ ಬರೋದೇ ಇಲ್ಲ. ಕರೆಕ್ಟ್? ಸೊ ಎಷ್ಟು ಟ್ರಯಾಂಗಲ್ಸ್ ಹುಡ್ಕೋಬೇಕಾಗಿತ್ತು 7 ಪಾಯಿಂಟ್ಸಿಂದ, ಅದಷ್ಟೊಂದು ಈಗ ನಾವು ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ 7c3. ಬಟ್ ದಿಸ್ ಟೈಮ್ ವಿ ಆರ್ ನಾಟ್ ಆ್ಯಡಿಂಗ್ ಪ್ಲಸ್ 1 ಬಿಕಾಸ್ ಫ್ರಮ್ ದಿಸ್ 7 ಕೊಲಿನಿಯರ್ ಪಾಯಿಂಟ್ಸ್ ವಿ ಡೋಂಟ್ ಗೆಟ್ 1 ಟ್ರಯಾಂಗಲ್. ಕರೆಕ್ಟ್? ನಾಟ್ ಇದು ಟ್ರಯಾಂಗಲ್, ನಾಟ್ ಅ ಸ್ಟ್ರೇಟ್ ಲೈನ್. ಸೊ ಪ್ಲಸ್ 1 ಈಗ ಆ್ಯಡ್ ಮಾಡಲ್ಲ, ಇದಿಷ್ಟೇ ಫೈನಲ್ ಆನ್ಸರ್ ಆಗಿರುತ್ತೆ. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ಆನ್ಸರ್ ಬಂತು 12c3 minus 7c3. 12 factorial divided by 3 factorial and 12 minus 3 ಎಷ್ಟು ಬಂತು ನೋಡಿ. ಸೊ 9 factorial ಬಂದಿರ್ತದೆ minus 7c3 7 factorial divided by 3 factorial 7 minus 3 4 factorial. ಇದಿಷ್ಟನ್ನ ಸಿಂಪ್ಲಿಫೈ ಮಾಡಲೇಬೇಕಾಗಿ ಬರುತ್ತೆ. ಹಾಗಾದರೆ 12 into 11 into 10 into 9 factorial ಅಂತ ಬರೋದ್ವಿ. And denominator is 3 into 2 into 1. So 9 factorial term ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಮೈನಸ್ 7 ಫ್ಯಾಕ್ಟೋರಿಯಲ್ ಅಂತಿರೋದನ್ನು 7 into 6 into 5 into 4 ಫ್ಯಾಕ್ಟೋರಿಯಲ್ ಅಂತ ಬರೀತೀವಿ. 4 ಫ್ಯಾಕ್ಟೋರಿಯಲ್ ಅಂತಿರೋದು ಕ್ಯಾನ್ಸಲ್ ಆಗ್ತಾ ಇದೆ. 3 ಫ್ಯಾಕ್ಟೋರಿಯಲ್ is 3 into 2 into 1. Now we can cancel. ಏನು ಕ್ಯಾನ್ಸಲ್ ಆಗುತ್ತೆ ಗಮನಿಸಿದೆ. 3 1s are 3 4s are ಮತ್ತೈದು 2 1s are 2 2s ಅಂತ ಬರಿಬೋದು. ಸೊ 2 into 11 into 10 ಸಿಂಪ್ಲಿಫೈ ಮಾಡಿದ್ರೆ ಈ ನಂಬರಿಗೆ ಬರೀಬೇಕಾಗ ರೈಟ್. ಸೊ 11 10 ಅಥವಾ 11 into 2 22 22 into 10 20. So 220 first number minus second number ಏನು ಬರುತ್ತೆ ಗಮನಿಸಿ. ಆಫ್ಟರ್ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ ನೋಡೋಣ. ಇಲ್ಲಿ 3 ಇದೆ 2 ಇದೆ 2 1s are 2 3s are 3 ಕ್ಯಾನ್ಸಲ್ ಆಗ್ತಾ ಇದೆ. ಫೈನಲಿ 7 into 5 35 ಬರ್ತಾ ಇದೆ. 220 minus 35 ಅದೀಗ ಸಿಂಪ್ಲಿಫೈ ಮಾಡಬೇಕಾಗಿರೋದು. 10 minus 5 5 ಜಾಗದಲ್ಲಿ ಹಾಗಾದರೆ 1 ಇರುತ್ತೆ. 11 minus 3 ಎಷ್ಟು ಮಾಡ್ತದೆ ಗಮನಿಸಿ. We get 8 here and 1 185. ಫೈನಲ್ ಆನ್ಸರ್ ಆಪ್ಷನ್ ಡಿ ಅಲ್ಲಿ ಸರಿಯಾದ ಆನ್ಸರ್ ಇದೆ.